ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ದೇವರನ್ನ ಆರಾಧನೆ ಮಾಡಿದ್ದೀವಿ, ದೇವರನ್ನ ಮಹಿಮೆ ಪಡಿಸಿದ್ದೀವಿ. ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಒಂದೆರಡು ವಾಕ್ಯ ತೆಗೆದುಕೊಂಡು ದೇವರ ನಾಮ ಮಹಿಮೆ ಪಡಿಸೋಣ. ಕೀರ್ತನೆ ಗ್ರಂಥವಾಗಿದೆ. ಕೀರ್ತನೆಯಲ್ಲಿ 90ನೇ ಅಧ್ಯಾಯ 1ನೇ ವಾಕ್ಯವಾಗಿದೆ. ಕರ್ತನೆ, ತಲತಲಾಂತರಗಳಲ್ಲಿಯೂ ನಮ್ಮ ವಾಸಸ್ಥಾನವು ನೀನೇ. ಬೆಟ್ಟಗಳು ಉಂಟಾಗುವುದಕ್ಕಿಂತ ಭೂಮಿಯು ಅದರ ದೇಶಗಳು ನಿರ್ಮಾಣವಾದಕ್ಕಿಂತ ಮುಂಚೆನೆ. ಹಲ್ಲೆಲೂಯಾ. ಮೋಶೆ ದೇವರನ್ನ ಪ್ರಾರ್ಥನೆ ಮಾಡುವ ರೀತಿ, ದೇವರೇ ನೀನೇ ನನ್ನ ತಲತಲಾಂತರಗಳಲ್ಲಿಯೂ ನೀನೇ ನನ್ನ ವಾಸಸ್ಥಾನವು. ಯಾರು ದೇವರ ಹತ್ರ ನಾವು ಮನಮರಗಿ, ದೇವರೇ ಈ ಭೂಮಿ, ಅದಕ್ಕೆ ವಾಕ್ಯ ಹೇಳ್ತದೆ, ಜಗತ್ತುತ್ಪತ್ತಿಕ್ಕಿಂತ ಮುಂಚೆ ನಾನು ನಿಮ್ಮನ್ನ ಉಂಟು ಮಾಡಿದ್ದೇನೆ, ನಿಮ್ಮನ್ನು ನಾನು ಕಂಡುಕೊಂಡಿದ್ದೇನೆ ಅಂತ. ಹಲ್ಲೆಲೂಯಾ. ಇದು ಯಾರಿಗಾರ ಗೊತ್ತಿದೆಯಾ? ನಮ್ಮ ತಂದೆ ತಾಯಿ ಮದುವೆ ಆಗಿದ್ದ ನಂತರಗಳೇ ಮಕ್ಕಳು ನಾವು ಉಂಟಾದೆವು ಅಂತ ನಮ್ಮ ನಂಬಿಕೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, ಇದು ಮಗನೇ ಮಗಳೇ, ಇದು ನಿನ್ನ ನಂಬಿಕೆ ಆಗಿದೆ, ಆದರೆ ನನ್ನ ಮಾತು ಅದಲ್ಲ. ಜಗತ್ ಉತ್ಪತ್ತಿಕ್ಕಿಂತ ಮುಂಚೆನೆ ನಾನು ನಿನ್ನ ಆದುಕೊಂಡಿದ್ದೇನೆ. ಹಲ್ಲೆಲೂಯಾ. ಜಗತ್ತಂದ್ರೆ ನಾವು ಯೋಚನೆ ಮಾಡಬೇಕು, ಪ್ರಪಂಚನೇ ಉಂಟಾಗ್ಲಿಲ್ಲ, ಈ ಭೂಮಿ ಆಕಾಶಗಳಿರ್ಲಿಲ್ಲ, ಇದರಲ್ಲಿ ಯಾವುದು ಒಂದು ವಸ್ತುಗಳು ಇರಲಿಲ್ಲ ಪ್ರಿಯರೇ. ಅವಾಗಲೇ ನಿಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಸ್ವಾಮಿ ಹೇಳ್ತಾರೆ. ಹಾಗೆ ನೋಡಿ, ಮೋಶೆ ಪ್ರಾರ್ಥನೆ ಎಂತ ಮಾಡ್ತಾನೆ ಅಂದ್ರೆ, ದೇವರ ಮನುಷ್ಯನಾದ ಮೋಶೆಯ ಪ್ರಾರ್ಥನೆ ಇದು. ದೇವರು ಆದುಕೊಂಡಿದ್ದ ಮೋಶೆಯ ಪ್ರಾರ್ಥನೆ ಹೀಗಿದೆ ಅಂತ. ಹಲ್ಲೆಲೂಯಾ. ಕರ್ತನೆ, ತಲತಲಾಂತರಗಳಲ್ಲಿಯೂ ನಮ್ಮ ವಾಸಸ್ಥಾನವು ನೀನೇ. ಬೆಟ್ಟಗಳು ಉಂಟಾಗೋದಕ್ಕಿಂತ ಮುಂಚೆಯೂ ಅದರ ದೇಶಗಳು ನಿರ್ಮಾಣವಾಗೋದಕ್ಕಿಂತ ಮುಂಚೆಯೂ ಯುಗ ಯುಗಾಂತರಗಳಲ್ಲಿಯೂ ನೀನೇ ನನ್ನ ದೇವರು. ಹಲ್ಲೆಲೂಯಾ. ಮೋಶೆ ತರ ಯಾರು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಾವಿತ್ತು? ಹಲ್ಲೆಲೂಯಾ. ಇದೆಲ್ಲ ಮಾಧುರಿ ಪ್ರಿಯರೇ, ನಾವು ಈಗ ಕಲಿಬೇಕು ಎಂಬುದಾಗಿ ದೇವರು ನಮಗೆ ಈ ವಾಕ್ಯದ ಮುಖಾಂತರ ಮಾತನಾಡ್ತಾ ಇದ್ದಾರೆ. ನಾನು ನಡೆಸಿದಂತ ಜನಾಂಗಗಳು ಆ ಕಾಲದಲ್ಲಿ, ಹಳೆ ಒಡಂಬಡಿಕೆ ಇರ್ಬೋದು, ಹೊಸ ಒಡಂಬಡಿಕೆ, ಸ್ವಾಮಿ ಕಾಲ ಇರ್ಬೋದು, ಅಪೊಸ್ತಲರು ಇರ್ಬೋದು, ಅವರ ಶಿಷ್ಯಂದ್ರು 12 ಜನ ಶಿಷ್ಯಂದ್ರು ಎಲ್ಲರನ್ನು ಸೇರಿ ದೇವರು ಏನು ಭೂಮಿ ಮೇಲೆ ಏನು ಮಾಡಿದ್ದಾರೆ, ಹೋಗ್ರಿ, ಲೋಕವಲ್ಲ ಜಗತ್ತೆಲ್ಲ ಸುವಾರ್ತೆ ಸಾರಿ, ದೆವ್ವಗಳು ಬಿಡಿಸ್ರಿ, ಕಷ್ಟಗಳು ರೋಗಗಳು ಅವರ ಹೆಸರು ಮೇಲೆ ಅವ್ರ ಹೆಸರು ಮೇಲೆ ನೀವು ಪ್ರಾರ್ಥನೆ ಮಾಡ್ರಿ, ಅವ್ರ ಹೆಸರು ಎತ್ತುಕೊಂಡು ನಾನು ಅಲ್ಲಿ ಕಾರ್ಯ ಮಾಡ್ತೇನೆ ಅಂತ ದೇವರು. ಹಲ್ಲೆಲೂಯಾ. ನಿಮ್ಮ ಹೆಸರಿನ ಮೇಲೆ ಅಲ್ಲ, ಯೇಸುವಿನ ಹೆಸರ ಮೇಲೆ ಅಲ್ಲಿ ಹೋಗಿ ಅವರವ್ರ ಹೆಸರುಗಳನ್ನ ಕೇಳ್ಕೊಡ್ರಿ. ಸಹೋದರ ನಿನ್ನ ಹೆಸರು, ಸಹೋದರಿ ನಿನ್ನ ಹೆಸರು. ದೇವರು ನಿಮಗೆ ಬಿಡುಗಡೆ ಮಾಡ್ತಾರೆ, ದೇವರು ನಿಮಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ಯಾರ್ಯಾರು ಪ್ರಾರ್ಥನೆ ಮಾಡ್ತಾರೋ, ಹಲ್ಲೆಲೂಯಾ, ಅಲ್ಲಿ ಬಿಡುಗಡೆ ಉಂಟು, ಸೌಖ್ಯ ಉಂಟು, ಸ್ವಸ್ಥತೆ ಉಂಟು. ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನೀನ್ ನಂಬಿದಂತೆ ನಿನಗಾಗಲಿ. ಹಲ್ಲೆಲೂಯಾ. ನನ್ನ ನಂಬಿಕೆ ಎಷ್ಟಿದೆ ಅದು ಖಂಡಿತ ಬಿಡುಗಡೆ ಉಂಟು ಪ್ರಿಯರೇ. ಯಾಕಂದ್ರೆ ಆ ಥರ ಬಿಡುಗಡೆ ನನ್ನ ಜೀವನದಲ್ಲಿ ನಾನು ತೆಗೆದುಕೊಂಡಿದ್ದೇನೆ ಪ್ರಿಯರೇ. ಅದಕ್ಕೆ ನಾನು ದೇವರನ್ನ, ಯೇಸು ಸ್ವಾಮಿ, ನನ್ನ ಪ್ರಾಣ ಬೇಕಾದ್ರೆ ಬಿಟ್ಟೇನು, ನನ್ನ ಕರ್ತನನ್ನು ಬಿಡುವುದಿಲ್ಲ. ಹಲ್ಲೆಲೂಯಾ. ಈ ನಂಬಿಕೆ ಎಷ್ಟು ಜನಕ್ಕೆ ಇದೆಯೋ ನನಗೆ ತಿಳಿಯೋದು, ಆದರೆ ನಾನು ಹೇಳ್ಕೊಳ್ತೀನಿ, ನನಗೆ ದೇವ್ರ ಕಂಡ್ರೆ ಅಷ್ಟು ಪ್ರೀತಿ, ಅಷ್ಟು ನನಗೆ ಗೌರವ, ಅದಕ್ಕಿಂತ ಹೆಚ್ಚಾದ ಹೆದರಿಕೆ. ಅದಕ್ಕೆ ವಾಕ್ಯನೇ ತಿಳಿಸ್ಕೊಡ್ತದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಯಾರು ದೇವರನ್ನ ಭಯ ಪಡ್ತಾರೋ, ಅವರ ನೀತಿ ಮಾರ್ಗ, ಅವರ ನಡವಳಿಕೆ, ಅವರ ಮಾತು, ಅವರ ಚಲನವಲನ, ಅವರ ಬಿಸ್ನೆಸ್, ಅವರ ವ್ಯವಹಾರ, ಅವರ ಒಡನಾಟ ಎಲ್ಲ ಶುದ್ಧವಾಗಿರ್ತದೆ. ಹಲ್ಲೆಲೂಯಾ. ದೇವರ ಒಂದು ಭಯ ಇದ್ದು ಬಿಟ್ರೆ ಇದೆಯಲ್ಲ, ಈ ಭೂಮಿ ಮೇಲೆ ನಾವು ಯಾವುದಕ್ಕೂ ಸುಳ್ಳು ಹೇಳಂತ ಅವಶ್ಯಕತೆ, ಸುಳ್ಳೇ ಬರೋದಿಲ್ಲ ನಮ್ಮ ಹತ್ರ. ಸುಳ್ಳು ಬಿಟ್ಟೋಗ್ತದೆ, ಸುಳ್ಳಿನ ಆತ್ಮ ಬಿಟ್ಟೋಗ್ತದೆ. ಅಯ್ಯಯ್ಯೋ ಬೇಡ, ಈತನಲ್ಲಿ ಹೋಗಿ ನಾವು ಸುಳ್ಳನ್ನ ನಾವು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ.
ಈತನು ಈತನು ದೇವರಿಗೆ ಪ್ರಿಯನಾಗಿರೋ ಮಗನಾಗಿದ್ದಾನೆ. ಯೇಸು ಸ್ವಾಮಿಯು ಈತನನ್ನು ಆದುಕೊಂಡಿದ್ದಾರೆ. ಈತನಲ್ಲಿ ಒಂದು ಕಪಟ ಬುದ್ಧಿ ಇಲ್ಲ, ಈತನಲ್ಲಿ ಒಂದು ಸುಳ್ಳಿಲ್ಲ. ಹಾಲೆಲೂಯ. ದೇವರು ಅವಾಗ ಸಹಾಯ ಮಾಡ ಶಕ್ತನಾಗಿರ್ತಾನೆ. ಹಾಲೆಲೂಯ. ನಮ್ಮಲ್ಲಿ ಇವೆಲ್ಲ ಇಟ್ಟುಕೊಂಡ್ರೆ ದೇವರ ಕಾರ್ಯ ನಡೆಯುವುದಿಲ್ಲ ಪ್ರಿಯರೇ. ಹಾಗಾಗಿ ಈ ವಾಕ್ಯವನ್ನು ನಾವು ಧ್ಯಾನ ಮಾಡಬೇಕು. ಯಾಕಂದ್ರೆ ದೇವರ ರಹಸ್ಯವಾದ ಮಾತುಗಳು ಬಹಳ ಇದೆ. ಅದನ್ನ ನಾವು ಮಂಡ್ಕಾಲ್ ಹಾಕಿ ಪ್ರಾರ್ಥನೆ ಮಾಡುವಾಗ ದೇವರು ಹೇಳ್ತಾರೆ, ಒಂದು ವಾಕ್ಯದ ಹಿಂದುಗಡೆ 1000 ಮಾತುಗಳಿದೆ. ದೇವರದು 1000 ಮಾತುಗಳು ದೇವರು ಮಾತನಾಡ್ತಾರೆ. ಹಾಲೆಲೂಯ. ಹಾಗಾಗಿ ನೋಡ್ರಿ, ಈ 91ನೇ ಕೀರ್ತನೆ 1ನೇ ವಾಕ್ಯ ಹೇಳ್ತದೆ, ಪರಾತ್ಪರನ ಮೊರೆ ಹೊಕ್ಕಿ ಇರುವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಹಾಲೆಲೂಯ. ದೇವರಲ್ಲಿ ಯಾರು ತುಂಬಾ ದೇವರನ್ನ ಆತ್ಕೊಂಡಿರ್ತಾರೋ ಅವರು ಸುರಕ್ಷಿತನಾಗಿರ್ತಾನಂತೆ. ಸೇಫ್ ಝೋನ್. ಆತನಿಗೆ ಒಂದು ಭದ್ರಕೋಟೆ, ಒಂದು ಬೇಲಿ ಹಾಕಿರ್ತಾರೆ, ಒಂದು ಬೋನಲ್ಲಿ ಇಟ್ಟು ಸಾಕ್ತಾರೆ ಅವನ್ನ. ಹಾಲೆಲೂಯ. ದುಷ್ಟನ ಕಣ್ಣು ಆಲೋಚನೆಗಳು ಆತನ ಮೇಲೆ ಬೀಳುವುದಿಲ್ಲ. ಬಿದ್ದರೂ ಆ ಬೇಲಿಯಿಂದ ಒಳಗೆ ಬರ್ಲಿಕ್ಕೆ ಆಗುವುದಿಲ್ಲ. ಹಾಲೆಲೂಯ. ಈ ರೀತಿಯಾಗಿ ದೇವರು ಕಾದು ನಡೆಸ್ತಾರೆ. ಕಾಲು ಕಲ್ಲಿಗೆ ತಗಲದ ಹಾಗೆ ತನ್ನ ದೂತರನ್ನು ಕೈಗಳಲ್ಲಿ ಎತ್ತಿಕೊಳ್ಳಕ್ಕೆ ದೇವರು ಅಪ್ಪಣೆ ಕೊಡ್ತಾರೆ ಅಂತದೆ ಸ್ವಾಮಿ ವಾಕ್ಯ. ಈ ರೀತಿಯಾಗಿ ಈ ಭೂಮಿ ಮೇಲೆ ಬದುಕಬೇಕು. ಈ ರೀತಿಯಾಗಿ ದೇವರನ್ನು ನಂಬಬೇಕು ಪ್ರಿಯರೇ. ಈ ರೀತಿಯಾಗಿ ಯಾರು ನಂಬಿಕೆಯಿಂದ ಇರ್ತಾರೋ, ಯಾಕಂದ್ರೆ ಯಾರೂ ನಂಬಿಕೆಯವರು ಇಲ್ಲ. ಆದರೆ ನಮ್ಮ ನಂಬಿಕೆ ಈ ಪ್ರಪಂಚದ ಭೂಲೋಕದ ನಂಬಿಕೆ ದೇವರ ಹತ್ರ ಹೋಗೋದಿಲ್ಲ ಪ್ರಿಯರೇ. ದೇವರ ನಂಬಿಕೆಯಲ್ಲಿ ನಾವು ಬೆಳಿಬೇಕು. ಆತನ ಚಿತ್ತಕ್ಕೆ ಅನುಗುಣವಾಗಿ ನಾವು ಜೀವಿಸಬೇಕು. ಅದಕ್ಕೆ ಈ ರೀತಿ ಕಲಿಬೇಕು ಅಂತ ಸತ್ಯವೇದ ನಮಗೆ ತೋರಿಸಿ ಮಾಧುರಿ ತೋರಿಸಿಕೊಡ್ತಾ ಇದೆ. ನೋಡಿ, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನನ್ನ ಭರವಸೆ ಇಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ಹಾಲೆಲೂಯ. ನೀನೇ ನನ್ನ ದುರ್ಗ, ನೀನೇ ನನ್ನ ಕೋಟೆ, ನೀನೇ ನನ್ನ ಬಂಡೆ. ನೀನಲ್ಲದೆ ನನಗೆ ಬೇರೆ ಸ್ವಾಮಿ ಯಾವ ಸಹಾಯ ಇಲ್ಲ. ಪರಮಾತ್ಮನೇ, ದೇವರೇ, ನೀನೇ ನನಗೆ ಸಹಾಯಕನು ಎಂಬುದಾಗಿ ಕರ್ತನಲ್ಲಿ ಯಾರು ಮೊರೆ ಇಡ್ತಾರೋ ಅವರಿಗೆ ಬಿಡುಗಡೆ ಉಂಟು, ಸೌಖ್ಯ ಉಂಟು, ಸ್ವಸ್ಥತೆ ಉಂಟು, ಎಲ್ಲ ಉಂಟು. ಈ ಲೋಕದಲ್ಲೂ ದೇವರು ನಮ್ಮನ್ನ ಕಾದು ನಡೆಸ್ತಾರೆ. ಈ ಲೋಕ ಬಿಟ್ರೆ ಪರಲೋಕ ರಾಜ್ಯದಲ್ಲೂ ನಮಗೆ ಅಲ್ಲಿ ಒಂದು ಸ್ಥಳವನ್ನು ಸಿದ್ಧ ಮಾಡಿದ್ದಾರಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ತಾನೇ ಇವೆಲ್ಲ ನಮಗೆ. ಇಲ್ಲಿ ನಾವು ಸರಿಯಾದ ರೀತಿ ತಂದೆಯ ಮಾತಿಗೆ ಕಿವಿಗೊಟ್ಟು ನಡೆಯುವುದಾದರೆ ಪರಲೋಕದಲ್ಲಿ ದೇವರು ದೊಡ್ಡ ಬಹುಮಾನವನ್ನ ಇಟ್ಟಿದ್ದಾರೆ ನಮಗೆ. ಹಾಲೆಲೂಯ. ಆ ಜಾಗಕ್ಕೆ ನಾವು ಹೋಗ್ಬೇಕಾಗಿದೆ ಪ್ರಿಯರೇ. ಅದಕ್ಕಾಗಿ ಇವತ್ತು ಈ ಸಂಜೆ ವೇಳೆಯಲ್ಲಿ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ ತೆಗೆದುಕೊಂಡು ಒಬ್ಬರಿಗೆ ಒಂದು ಸುವಾರ್ತೆ ಮುಖಾಂತರ ಒಂದು ಸಂದೇಶವನ್ನ, ಒಂದು 10 ನಿಮಿಷ ಸಂದೇಶವನ್ನ ಸಾರಿಬಿಟ್ಟು, ದೇವರು ಕೊಟ್ಟಂತ ಒಂದು ಸಂದೇಶವನ್ನ ಸಾರಿ ಹಿಂದಿರುಗಿ ಬಂದು ಈ ಪ್ರಾರ್ಥನೆ, ಈ ವಾಕ್ಯದೊಂದಿಗೆ ದೇವರು ನಿಮ್ಮ ಮುಂದೆ ಇಟ್ಟಿದ್ದಾರೆ ಮಾತನಾಡಲಿಕ್ಕೆ ಪ್ರಿಯರೇ. ಹಾಗಾಗಿ ದೇವರನ್ನ ನಂಬೋಣ. ಯೇಸು ಸ್ವಾಮಿಯನ್ನ ನಂಬಿಕೊಂಡು ನಾವು ನಿತ್ಯ ಜೀವಕ್ಕಾಗಿ, ನಿತ್ಯ ರಾಜ್ಯಕ್ಕಾಗಿ ತವಕ ಪಡೋಣ. ಬಾಕಿ ಎಲ್ಲವನ್ನು ನಮ್ಮನ್ನ ಹಿಂಬಾಲಿಸುವುದು ಅಂತ ಹೇಳಿ ಈ ವಾಕ್ಯದೊಂದಿಗೆ ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಮುಕ್ತ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ತಂದೆ ಕರ್ತನೆ ಸ್ವಾಮಿ, ವಿಡಿಯೋ ಮುಖಾಂತರ ನೋಡೋ ಪ್ರತಿಯೊಂದು ಕುಟುಂಬ ನೆನೆಸಿ ನಿಮ್ಮ ಕರಳದಪ್ಪಿಸ್ಕೊಡ್ತೀನಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ, ಆಮೇಲೆ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೇಲೆ.